ಸರ್ಕಾರದ ನಿರ್ಧಾರ ಮತ್ತೊಂದು ಕಡೆ ವಿಪಕ್ಷದ ವಿರೋಧ ಮತ್ತೊಮ್ಮೆ ಜಟಾಪಟಿ ಕಾರಣವಾಗ್ತಾ ಇದೆ ಅಂತ ಈ ವಿಶೇಷ ಅಧಿವೇಶನ. ಖಂಡಿತ ನಾಗೇಂದ್ರ ಬಾಬು, ರಾಜಕೀಯ ಪಕ್ಷಗಳ ಕಾಳಗಕ್ಕೆ ಅಧಿವೇಶನ ವೇದಿಕೆ ಆಗುತ್ತೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ VBG ರಾಮ್ಜಿ ಬಿಲ್ಲನ್ನು ವಿರೋಧಿಸಿ ಕಾಂಗ್ರೆಸ್ನ ನಾಯಕರು ನಿರಂತರವಾಗಿ ಹೋರಾಟಗಳನ್ನು ರೂಪಿಸುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ಅದರ ಪ್ರಮುಖವಾಗಿ ಸರ್ಕಾರವಾಗಿ ಒಂದು ಪಕ್ಷವಾಗಿ ಹೋರಾಟ ರೂಪಿಸುವಂಥದ್ದು ಅದು ಸದನದ ಹೊರಗಡೆ, ಆದರೆ ಸದನದ ಒಳಗಡೆಗೆ ಹೋರಾಟ ರೂಪಿಸುವಂಥದ್ದು ಒಂದು ಕಾನೂನಾತ್ಮಕ ಹೋರಾಟವನ್ನು ನಡೆಸಲಿಕ್ಕೆ ಎಲ್ಲ ರೀತಿಯ ಚಿಂತನೆಗಳು ಕೂಡ ಈಗ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇರುವಂಥದ್ದು. ಅದರ ಭಾಗವಾಗಿಯೇ ಜನವರಿ 22ರಿಂದ 31ರವರೆಗೂ ಕೂಡ ಅಧಿವೇಶನ ಕರೀಲಿಕ್ಕೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿರುವಂಥದ್ದು. ಮತ್ತು ಈ ತೀರ್ಮಾನ ಮಾಡಲಿಕ್ಕಾಗಿಯೇ ಇವತ್ತು ವಿಶೇಷ ಕ್ಯಾಬಿನೆಟ್ ಕ್ಯಾಬಿನೆಟ್ ಸಭೆಯನ್ನು ಕೂಡ ಮಾಡಲಾಗಿತ್ತು. ಈ ಅಧಿವೇಶನವನ್ನು ತೀರ್ಮಾನ ಆಗಿತ್ತು. ಪ್ರಾರಂಭದಲ್ಲಿ 2 ದಿನಗಳನ್ನು ಮಾಡಬೇಕು ಅನ್ನೋಂಥ ಚರ್ಚೆಗಳಿತ್ತು. ಆದರೆ ರಾಜ್ಯಪಾಲರ ಭಾಷಣ ಮತ್ತು ಜಂಟಿ ಅಧಿವೇಶನ ಆಗಿರುವಂಥ ಕಾರಣಕ್ಕಾಗಿ ರಾಜ್ಯಪಾಲರ ಭಾಷಣ ಆದ ನಂತರದಲ್ಲಿ ರಾಜ್ಯಪಾಲರ ಭಾಷಣಗಳ ಆಧಾರಿತವಾಗಿ ಒಂದಷ್ಟು ಸುದೀರ್ಘ ಚರ್ಚೆಗಳಾಗತ್ತೆ. ಅದಾದ ನಂತರದಲ್ಲಿ ಮನ್ರೇಗಾ ವಿಚಾರ ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಆ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಸೆಡ್ಡು ಹೊಡಿಲಿಕ್ಕೆ ರಾಜ್ಯ ಸರ್ಕಾರ ಈಗ ಮುಂದಾಗಿರುವಂಥದ್ದು. ಸಹಜವಾಗಿ BJPಯೂ ಕೂಡ ಕಾನೂನು ಸುವ್ಯವಸ್ಥೆ ವಿಚಾರಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಯಾಕಂತಂದು ಹೇಳಿದ್ರೆ ಬಳ್ಳಾರಿ ವಿಚಾರ ಆಗಿರ್ಬೋದು, ಕೋಗಿಲ್ ಲೇಔಟ್ ವಿಚಾರ ಆಗಿರ್ಬೋದು, ಈ ರೀತಿ ಎಲ್ಲೆಲ್ಲಿ ಕಾನೂನು ವೈಫಲ್ಯಗಳಿದ್ದಾವೆ ಅದನ್ನೆಲ್ಲವೂ ಕೂಡ ಪ್ರಸ್ತಾಪ ಮಾಡೋದ್ರ ಜೊತೆಗೆ ಈ ಮನ್ರೇಗಾ ವಿಚಾರ ಚರ್ಚೆಗಾದರೆ ಓಕೆ, ಆದರೆ ಸರ್ಕಾರ ದುರುದ್ದೇಶದಿಂದ ಅಧಿವೇಶನ ಕರೆದಿದ್ದಾರೆ ಅನ್ನೋಂಥ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಕೇಂದ್ರ ಸರ್ಕಾರ ಗ್ರಾಮ ಪಂಚಾಯಿತಿಗಳ ಅಧಿಕಾರವನ್ನು ಮೊಟಕುಗೊಳಿಸ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಅಧಿವೇಶನವನ್ನು ಮಾಡಬೇಕು, ಆ ಮೂಲಕ ಕರ್ನಾಟಕದ ರಾಜ್ಯದ ಜನರಿಗೆ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥ ಅನ್ಯಾಯವನ್ನು ತಿಳಿದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋಂಥ ವಾದವನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರ ಏನಂತಂದು ಹೇಳಿದ್ರೆ, ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲಿ ರಾಮ್ಜಿ ಬಿಲ್ಲನ್ನು ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸೆಡ್ಡನ್ನು ಹೊಡಿತಾ ಇದೆ. ಮತ್ತೊಂದು ಕಡೆಗೆ ಜಂಟಿ ಅಧಿವೇಶನದ ಮೂಲಕ ರಾಜ್ಯಪಾಲರ ಮೂಲಕವೇ ಕೇಂದ್ರ ಸರ್ಕಾರಕ್ಕೆ ಟೀಕಿಸುವ ಒಂದು ಪ್ಲಾನ್ ಅನ್ನ ಏನಾದರೂ ರಾಜ್ಯ ಸರ್ಕಾರ ಮಾಡಿದೆಯಾ ಅನ್ನೋಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ಬರುತ್ತೆ. ಯಾಕೆ ಅಂತಂದು ಹೇಳಿದ್ರೆ ರಾಜ್ಯಪಾಲರು ರಾಜ್ಯ ಸರ್ಕಾರದ ಸಾಧನೆಗಳನ್ನ ಮತ್ತೆ ರಾಜ್ಯ ಸರ್ಕಾರ ಏನೆಲ್ಲ ಇಷ್ಟು ವರ್ಷದಿಂದ ಏನೇನು ಮಾಡ್ತಾ ಇದೆ, ಈ ಒಂದು ಹೊಸ ವರ್ಷದಲ್ಲಿ ಏನಾಗುತ್ತೆ, ಈ ವರ್ಷ ಏನ್ ಮಾಡುತ್ತೆ ಅನ್ನೋಂಥ ಭಾಷಣ ಮಾಡುವಂತ ಥ್ಯಾಂಕ್ ಯು ಹನುಮಂತು. ನಿಮ್ಮೆಲ್ಲ ಮಾಹಿತಿ. ಸರ್ಕಾರದ ನಿರ್ಧಾರ ಮತ್ತೊಂದು ಕಡೆ ವಿಪಕ್ಷದ ವಿರೋಧ ಮತ್ತೊಮ್ಮೆ ಜಟಾಪಟಿ ಕಾರಣವಾಗ್ತಾ ಇದೆ ಅಂತ ಈ ವಿಶೇಷ ಅಧಿವೇಶನ. ಖಂಡಿತ ನಾಗೇಂದ್ರ ಬಾಬು, ರಾಜಕೀಯ ಪಕ್ಷಗಳ ಕಾಳಗಕ್ಕೆ ಅಧಿವೇಶನ ವೇದಿಕೆ ಆಗುತ್ತೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ VBG ರಾಮ್ಜಿ ಬಿಲ್ಲನ್ನು ವಿರೋಧಿಸಿ ಕಾಂಗ್ರೆಸ್ನ ನಾಯಕರು ನಿರಂತರವಾಗಿ ಹೋರಾಟಗಳನ್ನು ರೂಪಿಸುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ಅದರ ಪ್ರಮುಖವಾಗಿ ಸರ್ಕಾರವಾಗಿ ಒಂದು ಪಕ್ಷವಾಗಿ ಹೋರಾಟ ರೂಪಿಸುವಂಥದ್ದು ಅದು ಸದನದ ಹೊರಗಡೆ, ಆದರೆ ಸದನದ ಒಳಗಡೆಗೆ ಹೋರಾಟ ರೂಪಿಸುವಂಥದ್ದು ಒಂದು ಕಾನೂನಾತ್ಮಕ ಹೋರಾಟವನ್ನು ನಡೆಸಲಿಕ್ಕೆ ಎಲ್ಲ ರೀತಿಯ ಚಿಂತನೆಗಳು ಕೂಡ ಈಗ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇರುವಂಥದ್ದು. ಅದರ ಭಾಗವಾಗಿಯೇ ಜನವರಿ 22ರಿಂದ 31ರವರೆಗೂ ಕೂಡ ಅಧಿವೇಶನ ಕರೀಲಿಕ್ಕೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿರುವಂಥದ್ದು. ಮತ್ತು ಈ ತೀರ್ಮಾನ ಮಾಡಲಿಕ್ಕಾಗಿಯೇ ಇವತ್ತು ವಿಶೇಷ ಕ್ಯಾಬಿನೆಟ್ ಕ್ಯಾಬಿನೆಟ್ ಸಭೆಯನ್ನು ಕೂಡ ಮಾಡಲಾಗಿತ್ತು. ಈ ಅಧಿವೇಶನವನ್ನು ತೀರ್ಮಾನ ಆಗಿತ್ತು. ಪ್ರಾರಂಭದಲ್ಲಿ 2 ದಿನಗಳನ್ನು ಮಾಡಬೇಕು ಅನ್ನೋಂಥ ಚರ್ಚೆಗಳಿತ್ತು. ಆದರೆ ರಾಜ್ಯಪಾಲರ ಭಾಷಣ ಮತ್ತು ಜಂಟಿ ಅಧಿವೇಶನ ಆಗಿರುವಂಥ ಕಾರಣಕ್ಕಾಗಿ ರಾಜ್ಯಪಾಲರ ಭಾಷಣ ಆದ ನಂತರದಲ್ಲಿ ರಾಜ್ಯಪಾಲರ ಭಾಷಣಗಳ ಆಧಾರಿತವಾಗಿ ಒಂದಷ್ಟು ಸುದೀರ್ಘ ಚರ್ಚೆಗಳಾಗತ್ತೆ. ಅದಾದ ನಂತರದಲ್ಲಿ ಮನ್ರೇಗಾ ವಿಚಾರ ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಆ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಸೆಡ್ಡು ಹೊಡಿಲಿಕ್ಕೆ ರಾಜ್ಯ ಸರ್ಕಾರ ಈಗ ಮುಂದಾಗಿರುವಂಥದ್ದು. ಸಹಜವಾಗಿ BJPಯೂ ಕೂಡ ಕಾನೂನು ಸುವ್ಯವಸ್ಥೆ ವಿಚಾರಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಯಾಕಂತಂದು ಹೇಳಿದ್ರೆ ಬಳ್ಳಾರಿ ವಿಚಾರ ಆಗಿರ್ಬೋದು, ಕೋಗಿಲ್ ಲೇಔಟ್ ವಿಚಾರ ಆಗಿರ್ಬೋದು, ಈ ರೀತಿ ಎಲ್ಲೆಲ್ಲಿ ಕಾನೂನು ವೈಫಲ್ಯಗಳಿದ್ದಾವೆ ಅದನ್ನೆಲ್ಲವೂ ಕೂಡ ಪ್ರಸ್ತಾಪ ಮಾಡೋದ್ರ ಜೊತೆಗೆ ಈ ಮನ್ರೇಗಾ ವಿಚಾರ ಚರ್ಚೆಗಾದರೆ ಓಕೆ, ಆದರೆ ಸರ್ಕಾರ ದುರುದ್ದೇಶದಿಂದ ಅಧಿವೇಶನ ಕರೆದಿದ್ದಾರೆ ಅನ್ನೋಂಥ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಕೇಂದ್ರ ಸರ್ಕಾರ ಗ್ರಾಮ ಪಂಚಾಯಿತಿಗಳ ಅಧಿಕಾರವನ್ನು ಮೊಟಕುಗೊಳಿಸ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಅಧಿವೇಶನವನ್ನು ಮಾಡಬೇಕು, ಆ ಮೂಲಕ ಕರ್ನಾಟಕದ ರಾಜ್ಯದ ಜನರಿಗೆ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥ ಅನ್ಯಾಯವನ್ನು ತಿಳಿದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋಂಥ ವಾದವನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರ ಏನಂತಂದು ಹೇಳಿದ್ರೆ,
ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲಿ ರಾಮ್ಜಿ ಬಿಲ್ ಅನ್ನು ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸೆಡ್ಡನ್ನು ಹೊಡಿತಾ ಇದೆ. ಮತ್ತೊಂದು ಕಡೆಗೆ ಜಂಟಿ ಅಧಿವೇಶನದ ಮೂಲಕ ರಾಜ್ಯಪಾಲರ ಮೂಲಕವೇ ಕೇಂದ್ರ ಸರ್ಕಾರಕ್ಕೆ ಟೀಕಿಸುವ ಒಂದು ಪ್ಲಾನ್ ಅನ್ನ ಏನಾದರೂ ರಾಜ್ಯ ಸರ್ಕಾರ ಮಾಡಿದೆಯಾ ಅನ್ನೋಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ಬರುತ್ತೆ. ಯಾಕೆಂತಂದು ಹೇಳಿದ್ರೆ ರಾಜ್ಯಪಾಲರು ರಾಜ್ಯ ಸರ್ಕಾರದ ಸಾಧನೆಗಳನ್ನ ಮತ್ತೆ ರಾಜ್ಯ ಸರ್ಕಾರ ಏನೆಲ್ಲ ಇಷ್ಟು ವರ್ಷದಿಂದ ಏನೇನ್ ಮಾಡ್ತಾ ಇದೆ, ಈ ಒಂದು ಹೊಸ ವರ್ಷದಲ್ಲಿ ಏನಾಗುತ್ತೆ, ಈ ವರ್ಷ ಏನ್ ಮಾಡುತ್ತೆ ಅನ್ನೋಂಥ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರದ ನಿರ್ಧಾರ, ಮತ್ತೊಂದು ಕಡೆ ವಿಪಕ್ಷದ ವಿರೋಧ, ಮತ್ತೊಮ್ಮೆ ಜಟಾಪಟಿ ಕಾರಣವಾಗ್ತಾ ಇದೆ ಅಂತ ಈ ವಿಶೇಷ ಅಧಿವೇಶನ. ಖಂಡಿತ ನಾಗೇಂದ್ರ ಬಾಬು, ರಾಜಕೀಯ ಪಕ್ಷಗಳ ಕಾಳಗಕ್ಕೆ ಅಧಿವೇಶನ ವೇದಿಕೆ ಆಗುತ್ತೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದು ಹೇಳಿದ್ರೆ ರಾಮ್ಜಿ ಬಿಲ್ ಅನ್ನ ವಿರೋಧಿಸಿ ಕಾಂಗ್ರೆಸ್ನ ನಾಯಕರು ನಿರಂತರವಾಗಿ ಹೋರಾಟಗಳನ್ನು ರೂಪಿಸುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ. ಅದರ ಪ್ರಮುಖವಾಗಿ ಸರ್ಕಾರವಾಗಿ ಒಂದು ಪಕ್ಷವಾಗಿ ಹೋರಾಟ ರೂಪಿಸುವಂಥದ್ದು ಅದು ಸದನದ ಹೊರಗಡೆ, ಆದರೆ ಸದನದ ಒಳಗಡೆಗೆ ಹೋರಾಟ ರೂಪಿಸುವಂಥದ್ದು ಒಂದು ಕಾನೂನಾತ್ಮಕ ಹೋರಾಟವನ್ನು ನಡೆಸಲಿಕ್ಕೆ ಎಲ್ಲ ರೀತಿಯ ಚಿಂತನೆಗಳು ಕೂಡ ಈಗ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇರುವಂಥದ್ದು. ಅದರ ಭಾಗವಾಗಿಯೇ ಜನವರಿ 22ರಿಂದ 31ರವರೆಗೂ ಕೂಡ ಅಧಿವೇಶನ ಕರೀಲಿಕ್ಕೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿರುವಂಥದ್ದು. ಮತ್ತು ಈ ತೀರ್ಮಾನ ಮಾಡಲಿಕ್ಕಾಗಿಯೇ ಇವತ್ತು ವಿಶೇಷ ಕ್ಯಾಬಿನೆಟ್ ಕ್ಯಾಬಿನೆಟ್ ಸಭೆಯನ್ನು ಕೂಡ ಮಾಡಲಾಗಿತ್ತು. ಈ ಅಧಿವೇಶನವನ್ನು ತೀರ್ಮಾನ ಆಗಿತ್ತು. ಪ್ರಾರಂಭದಲ್ಲಿ 2 ದಿನಗಳನ್ನು ಮಾಡಬೇಕು ಅನ್ನೋಂಥ ಚರ್ಚೆಗಳಿತ್ತು. ಆದರೆ ರಾಜ್ಯಪಾಲರ ಭಾಷಣ ಜಂಟಿ ಅಧಿವೇಶನ ಆಗಿರುವಂಥ ಕಾರಣಕ್ಕಾಗಿ ರಾಜ್ಯಪಾಲರ ಭಾಷಣ ಆದ ನಂತರದಲ್ಲಿ ರಾಜ್ಯಪಾಲರ ಭಾಷಣಗಳ ಆಧಾರಿತವಾಗಿ ಒಂದಷ್ಟು ಸುದೀರ್ಘ ಚರ್ಚೆಗಳಾಗತ್ತೆ. ಅದಾದ ನಂತರದಲ್ಲಿ ಮನ್ರೇಗಾ ವಿಚಾರ ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ, ಆ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಸೆಡ್ಡು ಹೊಡಿಲಿಕ್ಕೆ ರಾಜ್ಯ ಸರ್ಕಾರ ಈಗ ಮುಂದಾಗಿರುವಂಥದ್ದು. ಸಹಜವಾಗಿ ಬಿಜೆಪಿಯು ಕೂಡ ಕಾನೂನು ಸುವ್ಯವಸ್ಥೆ ವಿಚಾರಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಯಾಕಂತಂದು ಹೇಳಿದ್ರೆ ಬಳ್ಳಾರಿ ವಿಚಾರ ಆಗಿರ್ಬೋದು, ಕೋಗಿಲ್ ಲೇಔಟ್ ವಿಚಾರ ಆಗಿರ್ಬೋದು, ಈ ರೀತಿ ಎಲ್ಲೆಲ್ಲಿ ಕಾನೂನು ವೈಫಲ್ಯಗಳಿದ್ದಾವೆ ಅದನ್ನೆಲ್ಲವನ್ನೂ ಕೂಡ ಪ್ರಸ್ತಾಪ ಮಾಡೋದ್ರ ಜೊತೆಗೆ ಈ ಮನ್ರೇಗಾ ವಿಚಾರ ಚರ್ಚೆಗಾದ್ರೆ ಓಕೆ, ಆದರೆ ಸರ್ಕಾರ ದುರುದ್ದೇಶದಿಂದ ಅಧಿವೇಶನ ಕರೆದಿದ್ದಾರೆ ಅನ್ನೋಂಥ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಕೇಂದ್ರ ಸರ್ಕಾರ ಗ್ರಾಮ ಪಂಚಾಯಿತಿಗಳ ಅಧಿಕಾರವನ್ನು ಮೊಟಕುಗೊಳಿಸ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಅಧಿವೇಶನವನ್ನು ಮಾಡಬೇಕು, ಆ ಮೂಲಕ ಕರ್ನಾಟಕದ ರಾಜ್ಯದ ಜನರಿಗೆ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥ ಅನ್ಯಾಯವನ್ನು ತಿಳಿದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋಂಥ ವಾದವನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರ ಏನಂತಂದು ಹೇಳಿದ್ರೆ, ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲಿ ರಾಮ್ಜಿ ಬಿಲ್ ಅನ್ನು ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸೆಡ್ಡನ್ನು ಹೊಡಿತಾ ಇದೆ. ಮತ್ತೊಂದು ಕಡೆಗೆ ಜಂಟಿ ಅಧಿವೇಶನದ ಮೂಲಕ ರಾಜ್ಯಪಾಲರ ಮೂಲಕವೇ ಕೇಂದ್ರ ಸರ್ಕಾರಕ್ಕೆ ಟೀಕಿಸುವ ಒಂದು ಪ್ಲಾನ್ ಅನ್ನ ಏನಾದರೂ ರಾಜ್ಯ ಸರ್ಕಾರ ಮಾಡಿದೆಯಾ ಅನ್ನೋಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ಬರುತ್ತೆ. ಯಾಕೆಂತಂದು ಹೇಳಿದ್ರೆ ರಾಜ್ಯಪಾಲರು ರಾಜ್ಯ ಸರ್ಕಾರದ ಸಾಧನೆಗಳನ್ನ ಮತ್ತೆ ರಾಜ್ಯ ಸರ್ಕಾರ ಏನೆಲ್ಲ ಇಷ್ಟು ವರ್ಷದಿಂದ ಏನೇನ್ ಮಾಡ್ತಾ ಇದೆ, ಈ ಒಂದು ಹೊಸ ವರ್ಷದಲ್ಲಿ ಏನಾಗುತ್ತೆ, ಈ ವರ್ಷ ಏನ್ ಮಾಡುತ್ತೆ ಅನ್ನೋಂಥ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಥ್ಯಾಂಕ್ ಯು ಹನುಮಂತು, ನಿಮ್ಮೆಲ್ಲ ಮಾಹಿತಿ